ನ್ಯೂಸ್ಗೆ ಸ್ವಾಗತ. ನಾನು ಸುಧಾಗೌಡ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಕುರ್ಚಿ ಫೈಟ್ ಟೆನ್ಷನ್ ನಡುವೆ ಕಲಾಪ ಜಟಾಪಟಿಯಿಂದ ಕೂಡಿರಲಿದೆ. ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಕುರ್ಚಿ ಫೈಟ್ ಟೆನ್ಷನ್ ನಡುವೆ ಕಲಾಪ ಜಟಾಪಟಿಯಿಂದ ಕೂಡಿರಲಿದೆ. ಅಧಿವೇಶನಕ್ಕೆ ಕುಂದಾನಗರಿ ಈಗಾಗಲೇ ಸಜ್ಜಾಗಿದೆ. ಉತ್ತರ ಕರ್ನಾಟಕದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಆಡಳಿತ ಪಕ್ಷ ವರ್ಸಸ್ ವಿಪಕ್ಷಗಳ ಮಧ್ಯೆ ಫೈಟ್ ನಡೆಯಲಿದೆ. ಸರ್ಕಾರಕ್ಕೆ ಕುರ್ಚಿ ಕದನವನ್ನ ಮುಚ್ಚಿಕೊಳ್ಳುವಂತಹ ಟೆನ್ಷನ್ ಇದ್ರೆ ವಿಪಕ್ಷಗಳಿಗೆ ಅವಿಶ್ವಾಸ ನಿರ್ಣಯ ಮಂಡಿಸುವಂತಹ ಪ್ಲಾನ್ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಸಜ್ಜಾಗಿದ್ದಾರೆ. ವಿಪಕ್ಷಗಳ ಅಸ್ತ್ರಗಳನ್ನ ಎದುರಿಸೋದಕ್ಕೆ ಕಾಂಗ್ರೆಸ್ ಕೂಡ ತಾಲೀಮನ್ನು ನಡೆಸ್ತಾ ಇದೆ. ಬೆಳಗಾವಿಯಲ್ಲಿ ಇಡೀ ಸರ್ಕಾರ ಮತ್ತೆ ವಿಪಕ್ಷಗಳು ಇವತ್ತು ಬೀಡು ಬಿಟ್ಟಿದೆ. ಅಧಿವೇಶನಕ್ಕೆ ಕುಂದಾನಗರಿ ಸಕಲ ಸಿದ್ಧತೆಗಳಿಂದ ಕೂಡಿದೆ. ಈಗಾಗಲೇ ಸಜ್ಜಾಗಿ ನಿಂತಿದೆ. ಇವತ್ತಿನ ಒಂದು ಮೊದಲನೆಯ ದಿನದ ಒಂದು ಅಧಿವೇಶನ ಇವತ್ತು ಹೇಗಿರುತ್ತೆ, ಮೊದಲನೆಯ ದಿನದ ಅಧಿವೇಶನ ಅನ್ನುವಂಥ ಕುತೂಹಲ ಒಂದು ಕಡೆ. ಸುವರ್ಣ ವಿಧಾನಸೌಧದಲ್ಲಿ ಇವತ್ತಿನಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಕುಂದಾನಗರಿ ಸಜ್ಜಾಗಿ ನಿಂತಿದೆ. ಚಳಿಗಾಲದ ಅಧಿವೇಶನದ ಹಿನ್ನೆಲೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬೆಳಗಾವಿ ನಗರದಲ್ಲಿ ಈಗಾಗಲೇ ಹೆಚ್ಚುವರಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸುಮಾರು 6,000 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನಾವು. ಡಿಸೆಂಬರ್ 19ವರೆಗೆ 10 ದಿನಗಳ ಕಾಲ ಈ ಒಂದು ಅಧಿವೇಶನ ನಡೀತಾ ಇರುವಂತದ್ದು. 21ಕ್ಕೂ ಹೆಚ್ಚು ವಿಧೇಯಕಗಳ ಮಂಡನೆ ಮಾಡುವಂತ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳು ಕೂಡ ಸಜ್ಜಾಗಿದೆ. ವಿಪಕ್ಷಗಳ ಅಸ್ತ್ರಗಳನ್ನ ಎದುರಿಸೋದಕ್ಕೆ ಸರ್ಕಾರ ಕೂಡ ರೆಡಿಯಾಗಿದೆ. 7 ಸುತ್ತಿನ ಕೋಟೆಯಾಗಿದೆ ಸುವರ್ಣ ಸೌಧ. ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಎಚ್ಚರಿಕೆ ಬೆನ್ನಲ್ಲೇ ಖಾಕಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಅಧಿವೇಶನದ ಭದ್ರತೆಗೆ 6,000 ಪೊಲೀಸರನ್ನ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಪೊಲೀಸ್ ಆಯುಕ್ತ ಭೂಷಣ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಇನ್ನು 3,820 ಸಿಬ್ಬಂದಿ, 146 ಹಿರಿಯ ಪೊಲೀಸರು, 10 ಡಿಎಆರ್ ತುಕಡಿ, 8 ಕ್ವಿಕ್ ರೆಸ್ಪಾನ್ಸ್ ಟೀಮ್, 500 ಹೋಮ್ ಗಾರ್ಡ್ಸ್, 35 ಕೆಎಸ್ಆರ್ಪಿ ತುಕಡಿ ಹಾಗೆ 16 ವಿಧ್ವಂಸಕ ಕೃತ್ಯ ತಪಾಸಣೆ ತಂಡ ಸ್ಥಳದಲ್ಲಿ ನಿಯೋಜನೆಗೊಂಡಿದೆ. ಈ ಬಾರಿ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನದಲ್ಲಿ ಸುವರ್ಣಸೌಧಕ್ಕೆ ಹೈ ಸೆಕ್ಯೂರಿಟಿಯನ್ನ ನೀಡಲಾಗಿದೆ. ಕಾರಣ ಒಂದು, ನಾಳೆ ಬಿಜೆಪಿಯಿಂದ ಪ್ರೊಟೆಸ್ಟ್ ನಡೀತಾ ಇದೆ. ಮತ್ತೊಂದು 21 ವಿಧೇಯಕಗಳ ಮಂಡನೆ ಆಗ್ತಾ ಇದೆ. ಅದರ ಜೊತೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ನಿಂದ ಸರ್ಕಾರದ ಲೂಪ್ ಹೋಲ್ಸ್ ಗಳನ್ನ ಎತ್ತಿ ಹಿಡಿದು ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುವಂತಹ ಎಲ್ಲ ರೀತಿಯಾದಂತಹ ಪ್ರಿಪರೇಷನ್ಸ್ ರೆಡಿಯಾಗಿದೆ. ಹೀಗಾಗಿ ಜಿದ್ದಿನಿಂದ ಕೂಡಿದೆ ಈ ಬಾರಿಯ ಅಧಿವೇಶನ. ಮೊದಲನೆಯ ದಿನ ಹೇಗೆ ಶುರುವಾಗುತ್ತೆ ಅಧಿವೇಶನ ಅನ್ನೋದೇ ಬಹಳ ಕುತೂಹಲಕಾರಿಯಾಗಿದೆ. ಇನ್ನು ಡಿಸೆಂಬರ್ 19ರವರೆಗೆ 10 ದಿನಗಳ ಕಾಲ ಅಧಿವೇಶನ ನಡೆಯಲಿದೆ. ಮೊದಲ ದಿನವಾದ ಇವತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಮೊದಲ ದಿನವೇ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆಗೆ ನಿಲುವಳಿ ಮಂಡಿಸೋದಕ್ಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಡಿಸೆಂಬರ್ 19ರವರೆಗೆ 10 ದಿನಗಳ ಕಾಲ ಈ ಒಂದು ಅಧಿವೇಶನ ನಡೆಯಲಿದೆ. ಮೊದಲ ದಿನವಾದ ಇವತ್ತು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ ಸಭೆಯನ್ನ ನಡೆಸಲಾಗುತ್ತೆ. ಮೊದಲ ದಿನವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆಗೆ ನಿಲುವಳಿಯನ್ನ ಮಂಡಿಸೋದಕ್ಕೂ ಕೂಡ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಸುವರ್ಣಸೌಧದ ಒಳಗೆ ಅಧಿವೇಶನ ನಡೆಯುವಂತ ಹಾಲ್ ಹೆಂಗೆಲ್ಲ ಸಜ್ಜಾಗಿದೆ ಅಂತ ಹೇಳಿ ಎಲ್ಲ ಆಸನಗಳು ಕೂಡ ಬಹಳ ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಒಂದು ಕೂತ್ಕೊಳ್ಬೇಕಾಗಿರುವಂತದ್ದು ಒಂದೇ, ಬಾಕಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ಅಲ್ಲಿನ ತಂಡ.
ಎಲ್ಲರಿಗೂ ಸರಿಯಾದಂತಹ ವ್ಯವಸ್ಥೆ ಇದೆಯಾ, ಮೈಕ್ಗಳು ವರ್ಕ್ ಆಗ್ತಾ ಇದೆಯಾ, ಚೆಕ್ ಮಾಡ್ತಿದ್ದಾರೆ ನೋಡಿ ಎಲ್ಲವನ್ನ. ಎಲ್ಲವೂ ಸಜ್ಜಾಗಿದೆ ಅಂತಂದಾಗ ಸರ್ಕಾರದ ನಾಯಕರೆಲ್ಲರೂ ಕೂಡ ಒಳಗೆ ಎಂಟ್ರಿ ಕೊಡ್ತಾರೆ. ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಸರ್ಕಾರದ ಶಾಸಕರು, ಸಚಿವರು ಎಲ್ಲರೂ ಕೂಡ ಒಳಗಡೆ ಎಂಟ್ರಿ ಕೊಡ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಎಲ್ಲರ ಆಸನಗಳು ಸರಿಯಾದಂತಹ ರೀತಿಯಲ್ಲಿ ಇದೆಯಾ, ಮೈಕ್ಗಳು ವರ್ಕ್ ಆಗ್ತಾ ಇದೆಯಾ, ಅದೆಲ್ಲವನ್ನ ಚೆಕ್ ಮಾಡ್ತಿದೆ ತಂಡ. ಆ ದೃಶ್ಯಗಳನ್ನ ನಾವು ಈಗ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ರೈತಾಸ್ತ್ರವೇನು? ಉತ್ತರ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಅನ್ನದಾತರ ಸಮಸ್ಯೆಗಳನ್ನ ಇಟ್ಟುಕೊಂಡೇ ಹೋರಾಟಕ್ಕಿಳಿಯೋಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಅನುದಾನ ಬಿಡುಗಡೆಯಾಗದೆ ಅಭಿವೃದ್ಧಿ ಕುಂಠಿತ ಆಗಿದೆ. ಪ್ರತಿ ಬಾರಿ ಅಧಿವೇಶನ ನಡೆದರೂ ಚರ್ಚೆ ಮಾತ್ರ ಆಗುತ್ತೆ, ಆದ್ರೆ ಪರಿಹಾರ ಮಾತ್ರ ಇಲ್ಲ. ಸುಮಾರು 20,000 ರೈತರನ್ನ ಸೇರಿಸಿ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ಕೂಡ ನಿರ್ಧಾರ ಮಾಡಿದೆ. ಹಾಗಿದ್ರೆ ಇವತ್ತು ಬಿಜೆಪಿ ಜೆಡಿಎಸ್ ದೋಸ್ತಿಗಳ ರೈತ ಅಸ್ತ್ರವೇನು ಅಂದ್ರೆ ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಯಾವ ರೀತಿ ಅಸ್ತ್ರಗಳನ್ನ ಪ್ರಯೋಗ ಮಾಡೋಕೆ ಬಿಜೆಪಿ ಜೆಡಿಎಸ್ ರೆಡಿ ಆಗಿದೆ ಅನ್ನುವಂಥದ್ದು. ಅನ್ನದಾತರ ಸಮಸ್ಯೆಗಳನ್ನ ಇಟ್ಕೊಂಡೇ ಹೋರಾಟಕ್ಕೆ ಇಳಿಬೇಕು ಅಧಿವೇಶನದಲ್ಲಿ ಅನ್ನುವಂಥ ಸಿದ್ಧತೆ ಕೂಡ ಬಿಜೆಪಿಯಿಂದ ಆಗಿದೆ. ಆಮೇಲೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅನ್ನುವಂಥ ಆರೋಪ ಕೂಡ ಇದೆ. ಸೊ ಯಾವ್ಯಾವ ವಿಚಾರಗಳಲ್ಲಿ ಸರ್ಕಾರ ನಿರ್ಲಕ್ಷ್ಯ ತೋರಿದೆ? ಅನುದಾನ ಬಿಡುಗಡೆ ಆಗದೆ ಅಭಿವೃದ್ಧಿ ಕುಂಠಿತ ಆಗಿದೆ. ಎಲ್ಲೆಲ್ಲಿ ಅನುದಾನ ಬಿಡುಗಡೆ ಆಗಿಲ್ಲ, ಅನುದಾನ ಬಿಡುಗಡೆಗೂ ಕೂಡ ಇವತ್ತು ಆಗ್ರಹ ಮಾಡಲಿದೆ ಬಿಜೆಪಿ ಜೆಡಿಎಸ್. ಮತ್ತೆ ಪ್ರತಿ ಬಾರಿ ಅಧಿವೇಶನ ನಡೆದರೂ ಕೂಡ ಕೆಲವೊಂದು ವಿಚಾರಗಳು ಚರ್ಚೆ ಅಷ್ಟೇ ಆಗತ್ತೆ ಹೊರತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ, ಸೊಲ್ಯೂಷನ್ ಸಿಗಲ್ಲ. ಆದ್ರೆ ಈ ಬಾರಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಕೂಡ ಬಿಜೆಪಿ ಜೆಡಿಎಸ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. 20,000 ರೈತರನ್ನ ಸೇರಿಸಿ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಬಿಜೆಪಿ ನಿರ್ಧರಿಸಿದ್ದಾರೆ. ಅಂದ್ರೆ ಮೊದಲ ದಿನ ಅಧಿವೇಶನ ಆರಾಮಾಗಿ ನಡೆಯುತ್ತೆ, ಆದ್ರೆ ನಾಳೆ ಇದೆಲ್ಲ ಡೆವಲಪ್ಮೆಂಟ್ ಆಗೋದು. ಬಿಜೆಪಿ ಬತ್ತಳಿಕೆಯ ಅಸ್ತ್ರಗಳೇನೇನು? ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ವಿಷಯ ಚಿಂತನೆ ಮತ್ತು ಚರ್ಚೆ, ನಾಯಕತ್ವ ಬದಲಾವಣೆಯ ವಿಚಾರ ಪ್ರಸ್ತಾಪಕ್ಕೆ ಸಜ್ಜಾಗಿರುವಂಥದ್ದು. ಇನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಪ್ರಸ್ತಾಪ ಕೂಡ ಈ ಬಾರಿ ಅಧಿವೇಶನದಲ್ಲಿ ಆಗಲಿದೆ. ಪೊಲೀಸರ ಮೇಲೆ ಜೈಲಿನಲ್ಲಿನ ಖೈದಿಗಳ ಹಲ್ಲೆ ಆಗ್ತಾ ಇದೆ, ಅದು ವಿಚಾರ ಈ ಬಾರಿ ಚರ್ಚೆಗೆ ಬರ್ತಾ ಇದೆ. ಮತ್ತೆ ವಿಪಕ್ಷಗಳ ಶಾಸಕರ ಅನುದಾನದ ಚರ್ಚೆ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ, ಅದರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗತ್ತೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆ. ಸೊ ಆ ವಿಚಾರದ ಕುರಿತಾಗಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿದೆ. ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ, ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೂ ಚರ್ಚೆಯಾಗುತ್ತೆ, ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರವೂ ಚರ್ಚೆಗೆ ಬರ್ತಾ ಇದೆ. ಸೊ ಹಿಂಗಾಗಿ ಒಬ್ರಿಗೊಬ್ರು ಕೌಂಟರ್ ಕೊಡೋಕೆ ರೆಡಿ ಆಗಿದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈಗಾಗಲೇ ಒಂದಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಸೊ ಹಾಗಿದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ, ಜೈಲಧಿಕಾರಿಗಳ ನೇತೃತ್ವದಲ್ಲಿ ಜೈಲಿನ ಒಳಗಡೆ ಏನ್ ನಡೀತಾ ಇದೆ, ಮದ್ಯವನ್ನ ಜೈಲಿನ ಒಳಗಡೆನೆ ತಯಾರು ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರಗಳು, ವಿಡಿಯೋಗಳೆಲ್ಲವೂ ಹೊರಗಡೆ ಬಂತು. ಸೊ ಅದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗತ್ತೆ. ಆಮೇಲೆ ಪೊಲೀಸರ ಮೇಲೆ ಜೈಲಿನಲ್ಲಿ ಖೈದಿಗಳ ಹಲ್ಲೆ ಆಗ್ತಾ ಇದೆಯಂತೆ, ಇದು ಯಾವ ಕಾರಣಕ್ಕೆ? ಹಾಗಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ವ್ಯವಸ್ಥೆ ಕೂಡ ಸರಿಯಾಗಿಲ್ವಾ? ಇದು ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳ ಶಾಸಕರ ಅನುದಾನದ ಚರ್ಚೆ, ಈಗ ಗ್ಯಾರಂಟಿ ಯೋಜನೆಗಳಿಂದಾಗಿ ಸಿಕ್ಕಾಪಟ್ಟೆ ಹಣ ಅಲ್ಲೇ ಹೋಗಿರೋದ್ರಿಂದಾಗಿ ಎಷ್ಟೋ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಟ್ಟಿಲ್ಲ ಅನ್ನುವಂಥ ಒಂದಷ್ಟು ಆರೋಪಗಳಿದೆ ಕಾಂಗ್ರೆಸ್ ಸರ್ಕಾರದ ಮೇಲೆ. ಸೊ ಹಾಗಾಗಿ ಅನುದಾನದ ಕುರಿತು ಕೂಡ ಇವತ್ತಿನ ಅಧಿವೇಶನದಲ್ಲಿ ಚರ್ಚೆಯಾಗುತ್ತೆ. ಒಟ್ಟು ಸುಮಾರು 20ಕ್ಕೂ ಹೆಚ್ಚು ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ. ಜೊತೆಗೆ 20ಕ್ಕೂ ಹೆಚ್ಚು ವಿಧೇಯಕಗಳ ಬಗ್ಗೆ ಕೂಡ ಇವತ್ತು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಈಗ ಬಹಳ ಕುತೂಹಲಕಾರಿಯಾಗಿರುವಂಥದ್ದು ಈ ಬಾರಿಯ ಚಳಿಗಾಲದ ಅಧಿವೇಶನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಪ್ರಾರಂಭ ಆಗತ್ತೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ಆರಂಭ ಆಗಿದೆ.
ವಿಪಕ್ಷಗಳಿಗೆ ಅವಿಶ್ವಾಸ ನಿರ್ಣಯ ಮಂಡಿಸುವ ಪ್ಲಾನ್ ಕೂಡ ಇದೆ. ಈಗ ಸರ್ಕಾರದಲ್ಲಿ ಕುರ್ಚಿ ಫೈಟ್ ನಡೀತಾ ಇರೋದ್ರಿಂದಾಗಿ ಈ ಅವಿಶ್ವಾಸ ನಿರ್ಣಯ ಮಂಡನೆ ಮಾಡಿದ್ರೆ ಸೊ ಯಾರ ಪರವಾಗಿ ಹೆಚ್ಚು ಮತಗಳು ಬರುತ್ತೆ ಅನ್ನುವಂಥ ಒಂದು ಕುತೂಹಲ ಬಿಜೆಪಿಗಿದೆ. ಕಾರಣ ಇಲ್ಲಿ ಸಿಎಂ ರೇಸ್ನಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಜಾರಕಿಹೊಳಿ ಅವರು ಇದ್ದಾರೆ, ಜೊತೆಗೆ ಡಿಸಿಎಂ ಈಗ ಸದ್ಯಕ್ಕೆ ಸಿಎಂ ಆಗಬೇಕು, ಅದರ ಕುರಿತಾಗಿ ಸರ್ಕಸ್ ಮಾಡ್ತಾ ಇದ್ರು. ಅಧಿವೇಶನದ ಶುರುವಾಗೋ ಮುನ್ನವೇ ಕುರ್ಚಿ ಫೈಟ್ ಅಂತ್ಯ ಆಗುತ್ತೆ, ಸಿಎಂ ಯಾರು ಅನ್ನೋದು ಡಿಸೈಡ್ ಆಗುತ್ತೆ ಅನ್ನುವಂಥ ಚರ್ಚೆಗಳೆಲ್ಲವೂ ಬಂತು. ಆದ್ರೆ ಎಲ್ಲ ಒಂದ್ ಕಡೆ ಆ ಚರ್ಚೆಗಳು ಹಂಗೆ ಸೈಲೆಂಟ್ ಆಯ್ತು. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಅಧಿವೇಶನ ಆದ ಬಳಿಕ ಜನವರಿಯಲ್ಲಿ ಸಂಕ್ರಾಂತಿಯಲ್ಲಿ ಏನಾದರೂ ಕ್ರಾಂತಿ ಆಗುತ್ತಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಸೊ ಸದ್ಯಕ್ಕೆ ಅಧಿವೇಶನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಹಾಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೋಯಲ್, ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೆ ಸುವರ್ಣಸೌಧ ಹೇಗೆ ಸಜ್ಜಾಗಿದೆ, ಸೊ ಯಾವ ರೀತಿ ಸೆಕ್ಯೂರಿಟಿ ಇದೆ, ಮತ್ತೆ ಈ ಬಾರಿ ಅಧಿವೇಶನ ಎಷ್ಟು ಸ್ಪೆಷಲ್? ಹೌದು, ಏನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಅಧಿಕಾರ ಹಂಚಿಕೆ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ. ಈ ನಡುವೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತಿನಿಂದ ಏನು ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು, ರೈತರ ಸಂಕಷ್ಟ ಮತ್ತು ಬೆಲೆ ಏರಿಕೆ ವಿಷಯವನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಕಟ್ಟಿ ಹಾಕೋಕೆ ವಿಪಕ್ಷಗಳು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ನಿಂತಿವೆ. ಯಾಕೆ ಅಂತಂದ್ರೆ ಸಾಕಷ್ಟು ವಿಚಾರಗಳಿದೆ. ಆ ನಿಟ್ಟಿನಲ್ಲಿ ಶತಾಯಗತಾಯ ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಅನ್ನ ಏನು ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ನಡೆಸ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ವಿಚಾರದಿಂದ ಉಂಟಾಗಬಹುದಾದಂತಹ ಮುಜುಗರವನ್ನ ತಪ್ಪಿಸಿಕೊಳ್ಳೋಕಾಗಿ ಈಗಾಗಲೇ ಉಪಹಾರ ಕೂಟದ ಮೂಲಕ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಹಾಗೇನೆ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಈಗಾಗಲೇ ಈ ಒಂದು ಗೊಂದಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸಾಕಷ್ಟು ನಾವು ಒಟ್ಟಾಗಿದ್ದೀವಿ ಅನ್ನುವಂತ ಒಗ್ಗಟ್ಟಿನ ಮಂತ್ರವನ್ನು ಕೂಡ ಜಪಿಸಿದ್ದಾರೆ. ಆದ್ರೆ ಈ ಮೂಲಕ ಕಲಾಪವನ್ನ ಸುಗಮವಾಗಿ ನಡ್ಸ್ಕೊಂಡು ಹೋಗಕ್ಕೆ ಇಬ್ಬರು ನಾಯಕರು ಸಿದ್ಧರಾಗಿದ್ರೆ, ಇನ್ನೊಂದೆಡೆ ಇದೇ ವಿಚಾರವನ್ನು ಇಟ್ಕೊಂಡು ನಿಮ್ಮಲ್ಲೇ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಜಗಳ ಇದೆ. ಸೊ ನೀವು ಅಂದ್ರೆ ಈಗಾಗಲೇ ಕುರ್ಚಿಗಾಗಿ ಸಾಕಷ್ಟು ಫೈಟ್ ಅನ್ನು ನಡೆಸ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಜನರ ಸಮಸ್ಯೆ ಬಗ್ಗೆ ತಾವು ಅಂದ್ರೆ ಆಸಕ್ತರಾಗಿಲ್ಲ ಅನ್ನುವಂತ ವಿಚಾರವನ್ನ ಸರ್ಕಾರಕ್ಕೆ ಮನದಟ್ಟು ಮಾಡೋಕೆ ಹೊರಟಿದ್ದಾರೆ. ಹಾಗೇನೆ ಇವತ್ತೇನು ಇಡೀ ಅಧಿವೇಶನವನ್ನ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ವಿಚಾರವಾಗಿ ಕೇಂದ್ರೀಕೃತವಾಗಿ ಇರಿಸಿಕೊಂಡು ವಿರೋಧ ಪಕ್ಷಗಳು ಏನು ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋಕೆ ಈಗಾಗಲೇ ಸಾಕಷ್ಟು ತಯಾರಿಯನ್ನು ನಡೆಸಿರುವಂತದ್ದು. ಆ ನಿಟ್ಟಿನಲ್ಲಿ ಅಧಿವೇಶನದ ಮೊದಲ ವಾರವೇ ಉತ್ತರ ಕರ್ನಾಟಕದ ಕುರಿತಾದಂತಹ ಸಮಸ್ಯೆಗಳೇ ಹೆಚ್ಚಾಗಿ 7 ಸುತ್ತಿನ ಕೋಟೆಯಾಗ್ಬಿಟ್ಟಿದೆ ಸುವರ್ಣ ವಿಧಾನಸೌಧ. ಈಗಾಗಲೇ ಎಲ್ಲ ಸಚಿವರು ಶಾಸಕರು ಕೂಡ ಉಪಹಾರದಲ್ಲಿ ತೊಡಗಿದ್ದಾರೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಉಪಹಾರದ ಕೂಟ ಮುಗಿದ ಬಳಿಕ ಎಲ್ಲರೂ ಕೂಡ ಅಧಿವೇಶನದ ಹಾಲ್ಗೆ ಬರ್ತಾರೆ, ಅಧಿವೇಶನ ಪ್ರಾರಂಭ ಆಗುತ್ತೆ. ಏನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಹೈ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಂದ್ರೆ ಈ ಒಂದು ಅಧಿವೇಶನದ ಸಂದರ್ಭದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಇನ್ನು ಗುಪ್ತಚರ ಇಲಾಖೆ ಎಚ್ಚರಿಕೆಯ ಬೆನ್ನಲ್ಲೇ ಖಾಕಿ ಕಟ್ಟೆಚ್ಚರವನ್ನ ವಹಿಸಿದೆ. ಅಧಿವೇಶನದ ಭದ್ರತೆಗೆ 6,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ಆಯುಕ್ತ ಭೂಷಣ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ.